ನಮಸ್ಕಾರ. ನಾನು ನಿಮ್ಮ ಸಚಿನ್. ಸ್ನೇಹಿತರೆ, ಇವತ್ತು ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಬೇಲೂರು ಹಳೆಬೀಡು ಹೇಗೆ ವಾಸ್ತುಶಿಲ್ಪದ ಅನರ್ಘ್ಯ ರತ್ನಗಳು, ಅದೇ ರೀತಿಯಲ್ಲಿ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯವು ಸಹ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಒಂದು ಅಮೂಲ್ಯ ರತ್ನ. ಈ ಬ್ರಹ್ಮೇಶ್ವರ ದೇವಾಲಯದಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹ ನಂದಿ ಮಂಟಪದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಕಾಣ್ತಾ ಇರ್ತಕ್ಕಂಥದ್ದು ಹೊಯ್ಸಳ ದೇವಾಲಯಗಳಲ್ಲಿ ಜಾಲಂಧ್ರಗಳು ಅಂತ ಅಂದರೆ ಕಿಟಕಿಗಳನ್ನು ಈ ರೀತಿಯಾಗಿ ಬಳಸಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಗಾಳಿ ಮತ್ತು ಬೆಳಕಿನ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂತಹ ಜಾಲಂಧ್ರಗಳು, ಮೇಲೆ ಪ್ಯಾಸೇಜನ್ನು ಸಹ ಜಗತಿ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅವು ಸಹ ಕೆತ್ತನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದೇ ಒಂದು ನಂದಿ ಮಂಟಪ. ಈಗ ಕಾಣ್ತಾ ಇರ್ತಕ್ಕಂತಹ ನಂದಿ ಮಂಟಪವು ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಅಕ್ಕಪಕ್ಕ ಎರಡು ಚಿಕ್ಕದಾಗಿರ್ತಕ್ಕಂತಹ ನಂದಿಗಳು, ಮುಖ್ಯವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಒಂದು ಅಲಂಕೃತವಾಗಿರ್ತಕ್ಕಂತಹ ಆಕರ್ಷಣೀಯವಾಗಿರ್ತಕ್ಕಂತಹ ನಂದಿಯ ಶಿಲ್ಪ ಬ್ರಹ್ಮೇಶ್ವರ ದೇವಾಲಯದ ಮುಂಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ. ನಂದಿ ಶಿವನ ವಾಹನ. ಅಂತಹ ನಂದಿಯ ಮೇಲ್ಭಾಗದಲ್ಲಿ ವಿಶಿಷ್ಟ ಅಲಂಕರಣೆಗಳ ಕೆತ್ತನೆಗಳು ನೋಡುಗರನ್ನು ಆಕರ್ಷಿಸುವುದರಲ್ಲಿ ಸಂದೇಹವೇ ಇಲ್ಲ. ನಂದಿಯ ಹಿಂಭಾಗದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಸೂರ್ಯದೇವರಿಗೆ ಒಂದು ಗುಡಿಯನ್ನು ನಿರ್ಮಿಸಲಾಗಿದೆ. ಹೀಗೆ ನಂದಿ ಮಂಟಪವು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇನ್ನು ನಂದಿಯ ಅಲಂಕರಣೆಯ ಕೆತ್ತನೆಗಳು, ಮುಂಭಾಗದಲ್ಲಿ ಗಂಟೆಯ ಕೆತ್ತನೆ, ನಂದಿಯ ಪಾದದ ಗೊರಸು, ಕಾಲಿಗೆ ಗೆಜ್ಜೆಗಳ ಆಭರಣ ಹಾಗೂ ಕುತ್ತಿಗೆಯ ಸುತ್ತ ಗಂಟೆಗಳನ್ನು ಒಳಗೊಂಡಿರ್ತಕ್ಕಂತಹ ಹಾರಗಳು, ಕಂಠದ ಹಾರಗಳು, ಹೂವಿನ ಅಲಂಕಾರದ ಹಾರಗಳು ಹಾಗೂ ನೆಕ್ಲೆಸ್ ರೀತಿಯ ಕೆತ್ತನೆಗಳು ಆಕರ್ಷಣೀಯವಾಗಿದ್ದು, ಶಿಲ್ಪಿಯ ಕೈಚಳಕಕ್ಕೆ ಮನಸೋಲದೆ ಇರಲು ಸಾಧ್ಯವೇ ಇಲ್ಲ. ಇಂತಹ ಒಂದು ವಿಶಿಷ್ಟ ನಂದಿಯು ಕಿಕ್ಕೇರಿಯಲ್ಲಿರ್ತಕ್ಕಂಥದ್ದೇ ನಮ್ಮೆಲ್ಲರ ಹೆಮ್ಮೆ. ಮೇಲ್ಭಾಗದಲ್ಲೂ ಸಹ ಹಗ್ಗದ ಕೆತ್ತನೆಗಳಂತೂ ನೋಡಲು ಕಣ್ಣಿಗೆ ಹಬ್ಬ. ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಕಮಲದ ಆಕಾರದ ರೀತಿಯಲ್ಲಿ ಹಗ್ಗದ ಗಂಟುಗಳನ್ನು ಹಾಕಿರ್ತಕ್ಕಂಥದ್ದು ಇಲ್ಲಿ ವಿಶಿಷ್ಟ. ಈ ರೀತಿಯಾಗಿರ್ತಕ್ಕಂತಹ ಅದ್ಭುತ ಕೆತ್ತನೆಗಳನ್ನು ನಾವು ನೋಡೋದಕ್ಕೆ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯವನ್ನೇ ಭೇಟಿ ಮಾಡಬೇಕು. ಇದು ಹಿಂದೂ ದೇವಾಲಯ ವಾಸ್ತುಶಿಲ್ಪದ ಹೊಯ್ಸಳರ ವಿಶಿಷ್ಟವಾದ ಸಾಂಪ್ರದಾಯಿಕ ಕಂಬಗಳ ನಂದಿ ಮಂಟಪ. ಆದರೆ ಅತ್ಯಂತ ಬೇಸರದ ಸಂಗತಿ ಎಂದರೆ, ಇಂತಹ ಸುಂದರವಾಗಿರ್ತಕ್ಕಂತಹ ನಂದಿಯ ಎರಡೂ ಕಿವಿಗಳನ್ನು ಯಾರೋ ಸ್ಥಳೀಯ ಕಿಡಿಗೇಡಿಗಳು ಅದನ್ನು ನಾಶಗೊಳಿಸಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಮತ್ತಷ್ಟು ಬ್ರಹ್ಮೇಶ್ವರ ದೇವಾಲಯದ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳು ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.